ಪ್ರತಿಭೆ ಮಹಿಳಾ ಸಾಹಿತಿಗಳಲ್ಲಿ ಅನಾದಿ ಕಾಲದಿಂದಲೂ ಇತ್ತೆಂಬುದನ್ನು ಜನಪದ ಕವಿಯತ್ರಿಯರಲ್ಲಿ ಮಹಿಳೆಯರೇ ರಚಿಸಿರುವ ಅನೇಕ ಜನಪದ ಕಲಾ ಪ್ರಕಾರಗಳಲ್ಲಿ ಕಂಡಿದ್ದೇವೆ. ಬಾನು ಮುಸ್ತಾಕ್ ಅವರ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಸಂದ ಬೂಕರ್ ಇರಲಿ ಏನಕ್ಕೆ ಮಾಡ್ತಾ ಇದ್ದೀವಿ ಇದನ್ನು ಅಂತ ಒಂದು ಬೂಕರ್ ಪ್ರಶಸ್ತಿಯಿಂದಾಗಿ ನಾವೆಲ್ಲರೂ ಸಂಭ್ರಮ ಪಟ್ಟಿದ್ದೇವೆ. ಪ್ರಸಿದ್ಧ ಪುರುಷ ಮಹಾನ್ ಸಾಹಿತಿಗಳ ರೀತಿಯಲ್ಲಿ ಸಾಹಿತ್ಯ ರಚಿಸುವ ಸಾಮರ್ಥ್ಯ ಮತ್ತು ಪ್ರತಿಭೆ ಅನೇಕ ಮಹಿಳಾ ಸಾಹಿತಿಗಳಲ್ಲೂ ಕೂಡ ಇದೆ. ಆದರೆ ಕೌಟುಂಬಿಕ ಕಟ್ಟುಪಾಡುಗಳಿಂದ ಹಲವು ಪ್ರತಿರೋಧಗಳಿಂದ ಅನೇಕ ಹೆಣ್ಣು ಮಕ್ಕಳು ಸಾಕಷ್ಟು ಸಾಧನೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಮಹಿಳಾ ಲೇಖಕಿಯರಿಗೆ ಒಂದು ವೇದಿಕೆ ಕೊಡಬೇಕು ಎಂದೇ ಕರ್ನಾಟಕ ಲೇಖಕಿಯರ ಸಂಘ ಸ್ಥಾಪಿತವಾಗಿದೆ. ಹಾಗೆ ಇದನ್ನು ನಮ್ಮ ಮಂಡ್ಯದವರೇ ಆದ ಜಿ ನಾರಾಯಣರವರು ಸ್ಥಾಪಿಸಿದ್ದು ಎಂದು ಹೇಳಲು ಹೆಮ್ಮೆ ಎನಿಸುತ್ತೆ. ಕನ್ನಡ ಸಾಹಿತ್ಯ ಪರಂಪರೆಯ ವೈವಿಧ್ಯಮಯ ವಿಶಿಷ್ಟ ಧಾರೆಗಳನ್ನು ಒಳಗೊಂಡಿದೆ ನಮ್ಮ ಕನ್ನಡ ಸಾಹಿತ್ಯ. ಹೊಸಗನ್ನಡ ಸಾಹಿತ್ಯದಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯ ಸಾಹಿತ್ಯದ ಧಾರೆಗಳಿವೆ. ನಮ್ಮ ಪ್ರಗತಿಪರ ಪರಂಪರೆ ಪ್ರಜ್ಞೆ ಮತ್ತು ಸಮಕಾಲೀನ ಪ್ರಜ್ಞೆಗಳ ವಿಚಾರಧಾರೆಗಳನ್ನು ನಮ್ಮ ಮಹಿಳಾ ಲೇಖಕಿಯರಿಗೆ, ಸಾಹಿತ್ಯಾಸಕ್ತರಿಗೆ ತಲುಪಿಸಬೇಕೆಂಬ ಇಚ್ಛೆಯಿಂದ ಈ ಜಿಲ್ಲಾ ಮಟ್ಟದ ಮಹಿಳಾ ಲೇಖಕಿಯರ ಸಮ್ಮೇಳನವನ್ನು ಕರ್ನಾಟಕ ಲೇಖಕಿಯರ ಸಂಘದ ಸಂಯುಕ್ತಾಶ್ರಯದಲ್ಲಿ ಜೂನ್ 27-28 ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೂ ಸಮ್ಮೇಳನಾಧ್ಯಕ್ಷರಾಗಿ TC ಪೂರ್ಣಿಮಾರವರನ್ನು ನಾವು ಆರಿಸಿದ್ದೇವೆ. ನಿಮಗೆಲ್ರಿಗೂ ಗೊತ್ತು. TC ಪೂರ್ಣಿಮಾರವರು ಕನ್ನಡದ ಮಣ್ಣಿನಿಂದ ಕೇಂದ್ರ ವಾರ್ತಾ ಸೇವೆಗೆ UPSC ಮೂಲಕ ಆಯ್ಕೆಗೊಂಡ ಮೊದಲ ಮಹಿಳಾ ನಾಗರಿಕ ಸೇವಾ ಅಧಿಕಾರಿ. ಇಂಥವರನ್ನು ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆರಿಸಿದ್ದೇವೆ. ನಮ್ಮ ಸಮ್ಮೇಳನದ ಗೋಷ್ಠಿಗಳಿರುತ್ತೆ. ಟೋಟಲ್ ಆಗಿ ಒಂದು ಕವಿಗೋಷ್ಠಿ ಇರುತ್ತೆ, ಉದ್ಘಾಟನಾ ಸಮಾರಂಭ ಮತ್ತು ಸಮಾರೋಪ. ಇದಿಷ್ಟು ಸ್ಥೂಲವಾಗಿ ಕಾರ್ಯಕ್ರಮದ ಚೌಕಟ್ಟು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ 27ನೇ ತಾರೀಕು ಸಂಜೆ. ಅದು ಇನ್ನೂ ನಿರ್ಣಯ ಆಗಬೇಕು ಯಾವ ತಂಡ ಅಲ್ಲಿ ಪ್ರದರ್ಶನ ಮಾಡುತ್ತೆ ಅಂತ. ಉಳಿದಂತೆ ನಾವು ಮಹಿಳೆಯರ ಆತ್ಮಕಥೆಗಳನ್ನು, ಸಾಹಿತ್ಯವನ್ನು ಮತ್ತು ಅವರು ಬೇರೆ ಬೇರೆ ಕ್ಷೇತ್ರಕ್ಕೆ ಅಂದರೆ ಇನ್ನೊಂದು ನಾವು ಭಾಳ ಮುಖ್ಯವಾಗಿ ಸಾಹಿತ್ಯ ಅಲ್ಲದೆ ಸಮಕಾಲೀನ ತಲ್ಲಣಗಳು ಅಂತ ಒಂದು ಗೋಷ್ಠಿ ಏನು ಮಾಡ್ತಿದ್ದೀವಿ. ಅಲ್ಲಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಗೆ ಸಂಬಂಧಿಸಿದ ಒಂದು ಲೇಖನ ಇರುತ್ತೆ, ಒಬ್ಬರು ಮಂಡಿಸ್ತಾರೆ. ಮತ್ತು ಹದಿಹರಿಯದ ಮಕ್ಕಳ ಸಮಸ್ಯೆಗಳು ಒಂದು ಇದಿರುತ್ತೆ. ಆಮೇಲೆ ಸಣ್ಣ ಕೈಗಾರಿಕೆಗಳಲ್ಲಿ ಮಹಿಳೆಯರ ಸ್ಥಿತಿಗತಿ ಏನಿದೆ ಇವತ್ತು ಅನ್ನೋದನ್ನು ನಾವು ಅದು ಸಮಕಾಲೀನ ತಲ್ಲಣಗಳಲ್ಲಿ ಮಂಡಿಸ್ತಿದ್ದೀವಿ. ಇನ್ನೆಲ್ಲ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ, ರಂಗಭೂಮಿ ಮತ್ತು ಸಾಹಿತ್ಯದ ಮಹಿಳೆಯರ ಆತ್ಮಕಥೆಗಳನ್ನು ಕುರಿತಾದ ಒಂದು ಗೋಷ್ಠಿ ಇದೆ. ಇವತ್ತು ಹೆಣ್ಮಕ್ಕಳ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಹೆಚ್ಚೆಚ್ಚು ಪ್ರಸ್ತುತ ನಾವು ಆತ್ಮಕಥೆಗಳು ಅಂತ ಅಂದ್ಕೊಂಡಿರೋದ್ರಿಂದ, ಇನ್ನೊಂದು ಸಾಹಿತ್ಯದ ಪ್ರಕಾರ ಕಾದಂಬರಿ ಪ್ರಕಾರ ಮತ್ತು ಸಣ್ಣ ಕಥೆಗಳು ಮತ್ತು ಪ್ರವಾಸ ಸಾಹಿತ್ಯದಲ್ಲಿ ಇವತ್ತು ಹೆಚ್ಚು ಹೆಣ್ಮಕ್ಳು ಬರಿತಾ ಇರೋದ್ರಿಂದ ಅದನ್ನು ಕುರಿತು ಒಂದು ಗೋಷ್ಠಿ ನಾವು ನಡೆಸ್ತಾ ಇದ್ದೀವಿ. ಇದಿಷ್ಟು ಸ್ಥೂಲವಾಗಿ 2 ದಿನಗಳ ಕಾರ್ಯಕ್ರಮ. ಮತ್ತೇನಾದರೂ ಮಾಹಿತಿ ತಾವು ಕೇಳೋದಾದರೆ ನಾವು ಮಾತಾಡ್ತೀವಿ. 47 ವರ್ಷಗಳ ಹಿಂದೆ ಟಿ ಸುನಂದಮ್ಮ ಅವರು ಪ್ರಾರಂಭಿಸಿದ ಲೇಖಕಿಯರ ಸಂಘಕ್ಕೆ ಈಗ ಅನೇಕ ಜಿಲ್ಲಾ ಶಾಖೆಗಳು ಕೂಡ ಪ್ರಾರಂಭ ಆಗಿವೆ ಇಂದಿನ ಕಾಲಘಟ್ಟದಿಂದ. ಈಗ ನಮ್ಮ ಮಂಡ್ಯ, ತುಮಕೂರು, ಚಿಕ್ಕಮಗಳೂರು, ಧಾರವಾಡ, ಬೆಳಗಾಂ, ಬೀದರ್ ಕಡೆ ಹೆಚ್ಚು ಮತ್ತು ಬಳ್ಳಾರಿ ಜಿಲ್ಲೆಯ ಸಂಘಟನೆಗಳು ಹೆಚ್ಚು ಬಲಯುತವಾಗಿವೆ. ಮಿಕ್ಕ ಜಿಲ್ಲೆಯ ನಾವು ಇವಾಗ ಸ್ಟ್ರೆಂಥನ್ಗೊಳಿಸಬೇಕು ಈ ಸಾರಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಸಂಘಟನೆಗಳಂತ ನಾವು ಈಗ ಬೈಲಾ ತಿದ್ದುಪಡಿಗೆ ಇಟ್ಕೊಂಡಿವಿ. ಅದಾದಮೇಲೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಲೇಖಕಿಯರ ಜಿಲ್ಲಾ ಘಟಕಗಳನ್ನು ಪ್ರಾರಂಭಿಸ್ತೀವಿ. ಈ ರೀತಿ ನಮ್ಮ ಕೆಲಸ ಚಟುವಟಿಕೆ ನಡೀತಾ ಇದೆ. ಇದು ಮೊದಲನೇ ನಮ್ಮ ಜಿಲ್ಲಾ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರೋದು. ಮತ್ತು ಇದೇ ವರ್ಷ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಯಾವುದಾದ್ರೂ ಬೇರೆ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಮಹಿಳಾ ಲೇಖಕಿಯರ ಸಮ್ಮೇಳನ ಮಾಡೋಕ್ಕೆ. ಅದು ಯಾವ ಜಿಲ್ಲೆಯಲ್ಲಿ ಅಂತ ಇನ್ನೂ ಫೈನಲ್ ಆಗಬೇಕಿದೆ. ಒಂದು
ಹಾಂ ಹಾಂ ಹೇಳಿ. ಹಾಂ, ಅದು ಡಿವೋರ್ಸ್ ಕೇಸು ಸಮಾಜದ ತಲ್ಲಣ ಆಗಿರಲ್ಲ, ಅದು ಬೇರೆಯೇ. ನಾವು ಹೆಲ್ತ್ ಮತ್ತು ಡಿವೋರ್ಸ್ ಕಾನೂನುಗಳಿಗೆ ಸಂಬಂಧಿಸಿದಂಗೆ ಇನ್ನೊಂದು ಮೇಡಮ್ ಹೇಳಿದ್ದಾರೆ, ಅದನ್ನು ನಾವು ಒಂದು ಕಮ್ಮಟ ಮಾಡಬೇಕಂತ ಇದ್ದೀವಿ. ಮತ್ತೆ ಯಾರ ಕಡೆ ನಿಲ್ತಾಳೆ? ಸೊಸೆ ಕಡೆ ನಿಲ್ತಾಳ, ಮಗನ ಕಡೆ ನಿಲ್ತಾಳ? ನಿಮ್ಮ ನಿಮ್ಮ ಕಡೆ ನಿಲ್ತಾರ, ನಿಮ್ಮ ಸೊಸೆ ಕಡೆ ನಿಲ್ತಾರ? ಅದೇ ಹೇಳಿದ್ದು, ಹೆಣ್ಣಿಗೆ ಎಣ್ಣೆ ಶತ್ರು ಮಾತಾಡಬೇಡಿ. ಅದು ಏನಂದರೆ, ಯಾರು ಯಜಮಾನರಿರ್ತಾರೋ, ಯಾರು ಅಧಿಕಾರ ಕೇಂದ್ರದಲ್ಲಿರ್ತಾರೋ, ಆ ಅಧಿಕಾರ ಕೇಂದ್ರದ ಕಡೆ ಯಾರೇ ಆಗಲಿ ಅಧಿಕಾರದವರು ಇಲ್ಲದೆ ಇರೋರು ಅವ್ರ ಕಡೆ ಹೋಗ್ತಾರೆ. ಇದು ಕೇಂದ್ರ ಯಾರು? ಗಂಡು ಅಧಿಕಾರದಲ್ಲಿದ್ದಾನೆ, ಡಿಸಿಷನ್ ಮೇಕಿಂಗ್ ಗಂಡಿದ್ದಾನೆ, ಆರ್ಥಿಕ ಸ್ವಾವಲಂಬಿ ಗಂಡಿದ್ದಾನೆ. ಗಂಡು ಏನು ಡಿಸೈಡ್ ಮಾಡ್ತಾನೋ ಅದು ಕುಟುಂಬದಲ್ಲಿ ನಡೆಯುತ್ತೆ. ಒಂದು ಸ್ಮೃತಿ ವಿಶೇಷ ಒಂದು ಸ್ಮರಣ ಸಂಚಿಕೆಯನ್ನು ತರ್ತಾ ಇದ್ದೀವಿ, ಒಂದು 250 300 ಪುಟಗಳು. ಹಾಗೆ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಹೊರಗಡೆ ರಾಜ್ಯಾದ್ಯಂತ ಇರುವಂತಹ ಲೇಖಕಿಯರ ಒಂದು ಕೃತಿಗಳನ್ನು, ಲೇಖನಗಳನ್ನು ತಗೊಂಡು ಒಂದು ಸ್ಮರಣ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರಧಾನ ಸಂಪಾದಕರಾಗಿ ಸುನಂದಮ್ಮ ಮೇಡಮ್ ಮತ್ತು ಮೀರಾ ಶಿವಲಿಂಗಯ್ಯನವರು ಇರ್ತಾರೆ. ಸಂಪಾದಕರಾಗಿ ಡಾಕ್ಟರ್ ಸಬಿಹಾ ಭೂಮಿಗೌಡರು ನಮ್ಮ ಜೊತೆಯಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಾನು ಸಂಚಾಲಕಳ ಕೆಲಸ ಮಾಡ್ತಾಯಿದ್ದೀನಿ. ಡಾಕ್ಟರ್ ಕೆಂಪಮ್ಮರವರು ಸಂಪಾದಕತ್ವದಲ್ಲಿದ್ದಾರೆ. ಹಾಗೆ ಅನಸೂಯರವರು, ಸುಮಾರಾಣಿ, ಶುಭಶ್ರೀ ಪ್ರಸಾದ್ ಇವರೆಲ್ಲರೂ ಸಂಪಾದಕೀಯ ಮಂಡಳಿಯಲ್ಲಿದ್ದಾರೆ. ಆ ದಿನ ಇವರು ಶ್ರೀಮತಿ KR ನಂದಿನಿ ಅವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಆ ಒಂದು ಸ್ಮರಣ ಸಂಚಿಕೆಯನ್ನು ಆ ದಿನ ಹೊರಗಡೆ ತರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ